ಫಸ್ಟ್ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ವಂಡರ್ಸ್. ಇವತ್ತಿನ ವಿಡಿಯೋ ಅಂತೂ ಆಯುಧ ಪೂಜೆ ಬಗ್ಗೆನೇ ಆಗಿರುತ್ತೆ. ಆಯುಧ ಪೂಜೆ ಇರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡೋದು ಮತ್ತೆ ಬೈಕ್ ಪೂಜೆ ಎಲ್ಲ ಇವತ್ತೇ ಮಾಡ್ತೀರಿ. ಆಯ್ತು, ಅದಾದ್ಮೇಲೆ ಸಮಾಧಿಗೂ ಇವತ್ತೇ ಹೋಗಿ ಪೂಜೆ ಮಾಡ್ಕೊಂಬರೋದು. ಬೆಳಿಗ್ಗೆನೆ ನಮ್ಮಪ್ಪ ಬೈಕೆಲ್ಲ ತೊಳೆದು ಬೈಕಿಗೆಲ್ಲ ಅಲಂಕಾರ ಮಾಡಿದರು. ನಮ್ಮಮ್ಮ ಮನೇಲಿ ಪೂಜೆ ಮುಗಿಸಿ ಆಮೇಲೆ ನಮ್ಮಪ್ಪ ಬೈಕಿಗೆಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡಿಟ್ಟಿದ್ರು ಅಂತ ನಮ್ಮಮ್ಮನೇ ಹೋಗಿ ಪೂಜೆ ಮಾಡಿದ್ರು. ನಮ್ಮನೇಲಿ ಯಾವಾಗಲೂ ನಮ್ಮಮ್ಮನೇ ಪೂಜೆ ಮಾಡೋದು. ಬೈಕೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮನೇಲಿ ಏನು ಜಾಸ್ತಿ ವೆಹಿಕಲ್ಸ್ ಇಲ್ಲ, ಇರೋದು ಒಂದೇ ಬೈಕು. ನಮ್ಮ ಮನೆಯಲ್ಲಿರೋರು ಮಾತ್ರ ನಾವು ಪೂಜೆ ಮಾಡ್ಕೊತೀವಿ. ನಮ್ಮಪ್ಪ ಪೂಜೆ ಎಲ್ಲ ಮುಗಿಸಿ ಕುಂಬಳಕಾಯಿ ಹೊಡೆದು ಮತ್ತೆ ಮನೆ ಬಾಗಿಲಿಗೆಲ್ಲ ಇಟ್ರು. ನಮ್ಮನೆ ಪೂಜೆ ಇಷ್ಟೇ, ನಮ್ಮನೇಲಿ ಒಂದೇ ಬೈಕು, ಅದಕ್ಕೆ ಒಂದು ಬೈಕ್ ಪೂಜೆ ಮಾಡಿದ್ವಿ. ಇವಾಗ ರೆಡಿ ಆಗ್ಬಿಟ್ಟು ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ಹೋಗ್ತಾ ಇದ್ದೀರಿ. ನನ್ನ ತಮ್ಮ ಬರ್ತಾ ಇಲ್ಲ, ಕೆಲ್ಸಕ್ಕೆ ಹೋಗೋಣ ಅಂತ ಅವ್ನು ಬರ್ತಾ ಇಲ್ಲ ಅಷ್ಟೇ. ನಾನು ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮ ತಾತ ಅವರು ಗೊರಿಗೆ ಪೂಜೆ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಈಗ ಸ್ವಲ್ಪ ನೀರು ನಿಂತ್ಕೊಂಡು ನಾನು ಸಮಾಧಿ ಕಡೆ ಹೊರಟೆ. ಈಗ ಇವಾಗ ಪೂಜೆ ಮಾಡಕ್ ಹೋಗ್ತಾ ಇದೀನಿ. ಕಿಶನ್ ಕೂಡ ಜಾಯ್ನ್ ಆದ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅರ್ಧ ಬಿಂಗೆ ನೀರ್ ಎತ್ಕೊಂಡಿದೀನಿ. ಒಂದ್ ಟೈಮ್ ಆಗ ನಾನು ಎರಡೇ ಡ್ರಮ್ ನೀರ್ ಎತ್ತುತ್ತಾ ಇದ್ದೆ. ಇವಾಗ ಅರ್ಧ ಬಿಂಗೆ ನೀರ್ ಎತ್ಕೊಳಕ್ ಆಗ್ತಾ ಇಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ತುಂಬ ಜನ ಬಂದು ಪೂಜೆ ಮಾಡ್ತಾಯಿದ್ರು. ಅದಾದಮೇಲೆ ನಮ್ಮ ಆಂಟಿಯವರು ಬಂದರು, ವಿಡಿಯೋ ಮಾಡ್ತಾಯಿದ್ರು, ಮುಖ ಮುಚ್ಕೊಂಡ್ರು. ಇವತ್ತು ನಮ್ಮೂರ್ಗೆ ಲಯಶ್ರೀ ಅವ್ರು ಬಂದಿದ್ದಾರೆ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇಟ್ಸ್ ಮೀ ಲಯು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ. ಅಂಡ್ ಯಾವುದು ನಿನ್ ಯೂಟ್ಯೂಬ್ ಚಾನಲ್ ಹೆಸರು ಹೇಳು? ಲಯ್ಯಾ ಬ್ಲಾಗ್ಸ್ ಇವಳು ಯೂಟ್ಯೂಬ್ ಚಾನಲ್ಲು. ದಯವಿಟ್ಟು ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಮಾಡೋಕ್ಕೆ ಲಯ ಕೈಗೆ ಫೋನ್ ಕೊಟ್ಬಿಟ್ಟು ನಾನು ಪೂಜೆ ಮಾಡೋಣ ಅಂತ ಹೋದೆ. ನಮ್ಮ ಕಡೆ ಎಲ್ಲ ಇದೇ ಥರ ಪೂಜೆ ಮಾಡೋದು. ನೀವು ನಿಮ್ಮ ಕಡೆ ಯಾವ ಥರ ಪೂಜೆ ಮಾಡ್ತೀರಾ ಅನ್ನೋದು ನನಗೆ ಕಾಮೆಂಟಲ್ಲಿ ತಿಳಿಸಿ. ಇಲ್ಲಿ ನಮ್ಮ ಅಜ್ಜಿ ನಮ್ಮ ತಾತದ 2 ಗೋರಿ ಇರೋದು. ಆ 2 ಗೋರಿಗೂ ನಾವು ಪೂಜೆನ ಮಾಡ್ತಾ ಇದ್ದೀರಿ. ನಮ್ಮ ತಾತ ಸತ್ತು ಇನ್ನೂ 1 ವರ್ಷ ಆಗಿಲ್ಲ, ಅದಕ್ಕೆ ನಾವು ಬಟ್ಟೆ ಏನು ಇಡಂಗಿಲ್ಲ ಅಂತ ನಮ್ಮ ಅಜ್ಜಿಗೆ ಮಾತ್ರ ಬಟ್ಟೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಹಾಯ್ ಗೈಸ್, ಅವರು ಪೂಜೆ ಮಾಡೋ ಬ್ಯುಸಿ ಆಗೋರೆ. ಇವ್ರು ಲಾಗ್ ಕಂಟೆಂಡರು, ಅದಕ್ಕೋಸ್ಕರ ನಾನು ಲಾಗ್ಕನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ರಿ, ನಮ್ಮ ಮಲ್ಸೂರಿಂದ ನಮ್ಮ ಡಾನ್ ಬಂದಿದ್ದಾರೆ. ನೋಡಿ, ತೆಂಗಿನಕಾಯಿ ಹೊಡೆದ್ಬಿಟ್ಟು ಬಂದಿಲ್ಲಿ ಕುತ್ಕೊಂಡವ್ರೆ. ರೀಲ್ಸ್ ರಾಣಿ ಅವ್ರು ಲಯ ಅವ್ರು ಬಂದಿದ್ದಾರೆ. ಹಾಯ್ ಮಾಡಿ. ನಾನು ಕೂಡ ಪೂಜೆ ಎಲ್ಲನೂ ಮುಗಿಸಿ ಎಲ್ಲ ಒಂದ್ಸಲಿ ವಿಡಿಯೋ ಮಾಡಿಕೊಂಡು ಮನೆ ಕಡೆ ಹೊರಟು. ಪ್ಲೀಸ್ ಸಪೋರ್ಟ್ ಮಾಡಿ ಲಯಾ ಬ್ಲಾಗ್ಸ್ ಅಷ್ಟೇ. ನಮ್ಮೂರ್ಗೆ ಬಂದ್ಬಿಟ್ಟು ನಮ್ಗೆ ಆವಾಜ ಯಾವ ಇವೆಲ್ಲ ಕಲ್ಸೋರಲ್ಲ, ಇದು ಬಿದ್ರಳ್ಳಿ ಎಲ್ಲಡ್ಕೆ ಹಾಕ್ದಂಗಲ್ಲ ಅವೆಲ್ಲ ಬಿಡೋದಿಲ್ಲ ಅಂತವೆ. ಪೂಜೆ ಎಲ್ಲ ಮಾಡಿದ್ದಾಯ್ತು. ಇವಾಗ ಮನೆಗೆ ಹೋಗ್ಬೇಕು. ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗ್ಬೇಕಂತೆ, ಅದಕ್ಕೆ ಇಲ್ಲಿ ಕುತ್ಕೊಂಡಿರೋದು. ನಾವೆಲ್ಲರೂ ಸಮಾಧಿ ಪೂಜೆ ಯಾವಾಗೂ ದಸರಾ ಹಬ್ಬಕ್ಕೆ ಮಾಡೋದು. ಈ ಕಡೆ ಒಂಥರ ಸಂಪ್ರದಾಯ. ನಿಮ್ಮ ಕಡೆ ಎಲ್ಲ ಯಾವಾಗ ಮಾಡ್ತಾರೆ ಅಂತ ನಂಗೆ ಕಾಮೆಂಟಲ್ಲಿ ತಿಳಿಸಿ. ಇವರು ಪೂಜೆ ಮುಗಿಸಿ ಹೋಗ್ತಿದ್ರು. ಇವರೆಲ್ಲ ಪೂಜೆ ಮುಗಿಸ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ಗಾಯ್ಸ್. ಯೂಟ್ಯೂಬರ್ ಶಶಿ, ನೀವು ಅಪ್ಪಂಗೆ ಚೆನ್ನಾಗಿ ಪೂಜೆ ಮಾಡ್ದಾ? ಕಂಗ್ರ್ಯಾಚುಲೇಷನ್ ಬ್ರದರ್. ನೋಡ್ದಾ ಅವ್ನು ಎಷ್ಟು ಚೆನ್ನಾಗಿ ಆಯ್ ಮಾಡ್ತಾವನೆ. ಹಾಯ್ ಗೈಸ್, ನೋಡ್ರಿ ನಮ್ದೆಲ್ಲ ಪೂಜೆ ಆಯ್ತು. ನಾವು ಇವಾಗ ಮನೆಗೆ ಹೋಗ್ತಿದ್ರಿ. ಕಿಶನ್ ಅವ್ರದ್ದು ಇನ್ನೂ ಪೂಜೆ ಆಗಿಲ್ಲ, ಅವ್ರು ಇವಾಗ ಬಂದ್ರು, ಅದಕ್ಕೆ ಅವ್ರು ಪೂಜೆ ಮುಗಿಸ್ಕೊಂಡು ಬರ್ತಾರೆ. ಗೈಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀರಿ. ಇವಾಗ ರೋಡಲ್ಲಿ ಏನೋ ತಡೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ತಡೆ ಹಾಕ್ತವ್ರೆ. ಅದು ದಾಟ್ಕೊಂಡು ನಾವು ಹೋಗ್ಬೇಕು. ಏನಕ್ಕ ಮಾತಾಡ್ತೀನಿ? ಬರೀ ಡೌಗಳು ನಿಂದು. ಇದು ದುಗ್ಲಾಮ ದೇವಸ್ಥಾನ. ಸೊ ಗಾಯ್ಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗಷ್ಟೇ ಮನೆಗೆ ಬಂದ್ವಿ. ನಾನು, ನಮ್ಮ ಲಯ್ಯ, ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಆಂಟಿ, ನಮ್ಮ ಅಂಕಲು, ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗಿದ್ದಾರೆ. ನಾನು ವಿಜಯದಶಮಿ ಹಾಗೆಯೇ ಮಹಾನವಮಿ 2 ಬ್ಲಾಗು ಇದರಲ್ಲೇ ಮಾಡ್ತಾ ಇದ್ದೀನಿ. ಯಾಕಂದರೆ ನಾಳೆ ನಮ್ಮೂರಿಗೆ ಎಲ್ಲ ದೇವ್ರನ್ನೂ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಮೆರವಣಿಗೆ ದೇವ್ರನ್ನೆಲ್ಲ ಎತ್ಕೊಂಡ್ಬಂದು ಮಳ್ಳಕ್ಕೆ ತುಂಬಿಸಿ ಆಮೇಲೆ ನಾವು ದೇವಸ್ಥಾನಕ್ಕೆ ವಾಪಸ್ ಎತ್ಕೊಂಡು ಹೋಗಿಡೋದು. ಅದೆಲ್ಲನೂ ನಾನು ಇದೇ ಬ್ಲಾಗಲ್ಲೇ ಅಪ್ಲೋಡ್ ಮಾಡ್ತೀನಿ. ಇವಾಗ ನಮ್ಮ ಆಂಟಿ, ನಮ್ಮ ಅಂಕಲು ಮತ್ತು ಲಯ್ಯ ಅವರೆಲ್ಲನೂ ಊರಿಗೆ ಹೋದ್ರು. ದಸರಾ ಹಬ್ಬಕ್ಕೆ ಗುಣಿಗೆ ಯಾಕಪ್ಪ ಪೂಜೆ ಮಾಡೋದು ಹೇಳಪ್ಪ? ನಮ್ಮೂರಲ್ಲಿ ಎಲ್ಲರೂ ನಮ್ಮ ಮನೆ ಹತ್ರ ಇರೋರೆಲ್ಲರೂ ದಸರಾ ದಿವಸನೇ ಗುಣಿ ಪೂಜೆ ಮಾಡೋದು. ಅದಕ್ಕೆ ನಾವು ಗುಣಿ ಪೂಜೆ ಇವತ್ತೇ ಮಾಡೋದು.
ಇವಾಗ ನಮ್ಮ ಆಂಟಿಯವರೆಲ್ಲ ಮನೆಗೆ ಹೋದ್ರು, ಅವ್ರನ್ನ ಬಿಟ್ಬಿಟ್ಟು ಇವಾಗ ನಾವು ಮನೆಗೆ ಬರ್ತಿದ್ದೀರಿ. ನೆಕ್ಸ್ಟು ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ದಿ ನೆಕ್ಸ್ಟ್ ಡೇ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎನ್ನೆನೇ ವಿಡಿಯೋನ ಎಂಡ್ ಮಾಡಿದ್ದೆ ಆ್ಯಂಡ್ ಇವತ್ತು ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ವಿಜಯದಶಮಿ ಆಗಿರೋದ್ರಿಂದ ನಮ್ಮೂರಲ್ಲಿ ಎಲ್ಲ ದೇವ್ರನ್ನೂ ದೇವಸ್ಥಾನದಲ್ಲಿರೋ ಮೆರವಣಿಗೆ ದೇವ್ರನ್ನೆಲ್ಲರೂ ಬಸ್ ಸ್ಟಾಪಿಗೆ ತೊಗೊಂಬರ್ತಾರೆ. ಇವಾಗ ನಾವು ಪೂಜೆ ಕೊಡೋಕೆ ಹೋಗ್ತಾ ಇದ್ದೀರಿ. ಪೂಜೆಗೆಲ್ಲ ನಮ್ಮಮ್ಮ ಆಲ್ರೆಡಿ ಎಲ್ಲ ಎತ್ತಿಟ್ಕೊಂಡಿದ್ದಾರೆ. ಇವಾಗ ನಾನು ನಮ್ಮಮ್ಮ ಪೂಜೆಗೆ ಹೋಗ್ತಾ ಇದ್ದೀರಿ. ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ, ಬನ್ನಿ. 5 ದೇವ್ರು ಬರೋದ್ರಿಂದ 5 ದೇವ್ರಿಗೂ ಏನೇನು ಬೇಕೋ ಎಲ್ಲ ಎತ್ತಿಟ್ಕೊಂಡ್ರು. ಗೈಸ್ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ನೋಡಿ ಗೈಸ್, ನನ್ನ ಕೈಗೆ ಸ್ವಲ್ಪ ಕೊಟ್ಟವ್ರೆ. ಕಿಶಾನ್ ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಅದ್ರಲ್ಲಿ ಮಳ್ಳಕ್ಕಿಗೆ ತುಂಬಕ್ಕೆ ಏನೇನು ಬೇಕೋ ಅದೆಲ್ಲ ಅದರಲ್ಲಿ ಇಟ್ಟಿದ್ದೀರಿ. ಅದಕ್ಕೆ ಈ ವರ್ಷ ಸ್ವಲ್ಪ ಲೇಟಾಗಿ ದೇವ್ರು ಬಂದಿತ್ತು, ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಆಲ್ರೆಡಿ ತುಂಬ ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ರು, ಇನ್ನೂ ಮಾಡಿಸೋರು ಮಾಡಿಸ್ತಾನೆ ಇದ್ರು. ಹಾಗೆ ನಾವು ಕೂಡ ಪೂಜೆಗೆ ಏನೇನು ಬೇಕೋ ಎಲ್ಲ ಎತ್ತಿಟ್ಕೊಂಡು ಪೂಜೆಗೆ ಇವಾಗ ಕೊಡ್ತಾ ಇದ್ದೀವಿ. ನಾನು ಹಾಗೆ ಸ್ವಲ್ಪ ಹೊತ್ತು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇಲ್ಲಿರೋ ದೇವ್ರು ಬಂದು ದುಗ್ಲಮ್ಮ, ಎಲ್ಲಮ್ಮ, ಪಟಾಲಮ್ಮ, ಮಹೇಶ್ವರಮ್ಮ, ಹಾಗೆ ಸಪ್ಲಮ್ಮ. ನಮ್ಮ ಜೊತೆ ಪೂಜೆಗೆ ಚಂದೂನು ಜಾಯ್ನ್ ಆದ್ಲು ಇವಾಗ. ಹಾಯ್ ಮಾಡಿ ಚಂದು. ನಾನು ಪೂಜೆ ಮಾಡ್ಸೋಕೆ ಹೋದೆ, ಅಷ್ಟರಲ್ಲಿ ನಮ್ಮ ಅಪ್ಪನೂ ಬಂದಿದ್ರು. ಅದಕ್ಕೆ ನಮ್ಮ ಅಪ್ಪನ ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು ನಾನು ಪೂಜೆ ಮಾಡ್ಸೋಕೆ ಹೋದೆ. ವರ್ಷವೂ ಇದೇ ಥರ ವಿಜಯದಶಮಿ ದಿವಸ ನನಗೆ ಗೊತ್ತಿಲ್ಲ ಅದೇನೋ ಅಂತ, ಏನೋ ಅಂಬಾರಿಸೋದು ಅಂತ ಹೇಳ್ತಾರೆ, ಅದನ್ನು ಮಾಡ್ತಾರೆ ವರ್ಷವೂ. ನಾನು ಚಿಕ್ಕ ಹುಡುಗಿಯಿಂದನೂ ನೋಡ್ಕೊಂಬಂದಿದ್ದೀನಿ. ಇಲ್ಲಿ ವರ್ಷ ಇದೇ ಪದ್ಧತಿನ ಮಾಡ್ಕೊಂಬಂದಿರೋದು. ಈ 5 ದೇವ್ರಿಗೂ ಮಳ್ಳಕ್ಕಿ ಎಲ್ಲರೂ ತುಂಬಿಸಿ ಆದಮೇಲೆ ಸಂಜೆ ಮತ್ತೆ ದೇವಸ್ಥಾನ ಒಳಗಡೆ ಎತ್ಕೊಂಡೋಗಿ ಇಡ್ತಾರೆ. ಅವೆಲ್ಲ ಕಳ್ದಾಕೋ. ಗೈಸ್ ಇವಾಗ ಪೂಜೆ ಎಲ್ಲ ಮುಗಿಸಿದ್ದಾಯ್ತು. ಸ್ವಲ್ಪ ಒಂದು 5 ನಿಮಿಷ ಕುತ್ಕೊಂಡು ಮನೆಗೆ ಹೋಗೋಣ ಅಂತ ಕುತ್ಕೊಂಡಿದ್ವಿ. ಎಲ್ಲರೂ ಇಲ್ಲೇ ಕುತ್ಕೊಂಡವ್ರೆ. ಹಾಯ್ ಮಾಡು. ಗೈಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀವಿ. ಇವಾಗ ನಮ್ಮಪ್ಪ ವಿಡಿಯೋ ಆನ್ ಮಾಡಿದ ತಕ್ಷಣ ಆ ಕಡೆ ಹೊಟ್ಟೋದ್ರು, ಅದಕ್ಕೆ ನಗು ಬಂತು. ನಮ್ಮಮ್ಮ ಅವರೆಲ್ಲ ಮುಂದೆ ಓದ್ತವ್ರೆ, ನಾನು ಇವಾಗ ಹಿಂದೆ ಓದ್ತಾ ಇದ್ದೀನಿ. ನೋಡಿ ನಮ್ಮಪ್ಪ ಇಲ್ಲೇ ಪಕ್ಕದಲ್ಲೇ ಅವರೇ, ಆದರೆ ವಿಡಿಯೋ ಆನ್ ಮಾಡಿದ ತಕ್ಷಣ ಆ ಸೈಡ್ಗೆ ಹೋಗ್ಬಿಡ್ತಾರೆ, ಹಂಗೆ ಏನೂ ಮಾಡೋಕ್ಕಾಗಲ್ಲ ಅಷ್ಟೇ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ನಮ್ಮಮ್ಮ ಬರ್ತವ್ರೆ ನೋಡಿ. ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಗೈಸ್ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡ್ತಾರಲ್ಲ ಯಾವ ಥರ ಇತ್ತು ವಿಡಿಯೋ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.